ಒಪ್ಪಿಗೆ ಸಿಕ್ಕಿದೆ ಸರ್. ಈಗ ಹೆಸರು ಬದಲಾವಣೆ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಸರ್, ಹೇಗೆ ಆಗ್ತಾ ಇದೆ? ಹೇಳಿದಾರಲ್ಲ, ನಾಶ ಆಗೋಗ್ಲಿ ಅಂತ, ನಾಶ ಆಗೋಯ್ತಾರೆ ಅಂತ. ಸಂಸ್ಕೃತಿ ಇರೋರು, ರಾಜಕೀಯದ ವ್ಯವಸ್ಥೆಯಲ್ಲಿರೋರು, ನಾವು ಕನಕಪುರ ಬದಲಾವಣೆ ಆಗಿ ಬೆಂಗಳೂರು ಗ್ರಾಮಾಂತರ ಅಂತ ಮಾಡಿದ್ರು. ಕನಕಪುರ ಯಾಕೆ? ನಾನು ದೊಡ್ಡವರಲ್ಲಿ ಕೆಂಪೇಗೌಡನ ಮಗ ಶಿವಕುಮಾರ್ ಅಂತ ಯಾಕೆ ಇಟ್ಕೋತೀವಿ ನಾವು? ನಮ್ಮ ಮೂರು, ನಮ್ಮ ತಂದೆ, ನಮ್ಮ ಹೆಸರು. ಬೇರೆಯವ್ರು ಏನೇನು ಇಟ್ಕೊಳ್ತಾರೆ? ಹಂಗೆ ನಮ್ಮ ಜನ ವಲಸೆ ಹೋಗ್ತಾ ಇದ್ದಾರೆ. ಬೆಂಗಳೂರು ನಮ್ಮ 4 ತಾಲೂಕು ಜನ, ನಾವು ತಡೆಗಟ್ಟಬೇಕು. ಅವ್ರ ಬದುಕನ್ನ ಒಳ್ಳೇದು ಮಾಡಬೇಕು. ಅವರ ಮುಂದಕ್ಕೆ ಅವರ ಜನ್ಮ ಇರೋವರೆಗೂ ಕೂಡ ಅವರ ವಂಶಗಳಿರೋ ಗಂಟ ಅವರೆಲ್ಲ ಹೆಸರನ್ನ ಕಾಪಾಡ್ಕೊಂಡು ಹೋಗ್ಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ನಾವೇನು ಬಿಟ್ಬಿಡ್ತೀವ? ಯಾರು ಬಿಡುದಿಲ್ಲ. ಅದರಿಂದ ನನ್ನ ಕೈಯಲ್ಲಿ ಅವಕಾಶ ಇದ್ದಾಗ ನಮ್ಮ ಜನಕ್ಕೆ ಏನ್ ಸಹಾಯ ಮಾಡಬೇಕು ಮಾಡ್ತಾ ಇದ್ದೀನಿ ಸರ್. ಅಂದ್ರೆ ರಾಜಕೀಯ ಅಸ್ತಿತ್ವಕ್ಕೆ ಧಕ್ಕೆ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನ ಕುಮಾರಸ್ವಾಮಿ ಅವರು ಹೇಳ್ತಾ ಇದಾರೆ ಸರ್. ಅವ್ರು ಬಿಟ್ಟು ಆಗೋಯ್ತಲ್ರಿ. ಅವ್ರಿಗೂ ರಾಮನಗರ್ಗೂ ಏನ್ ಸಂಬಂಧ? ಈಗ ಪ್ರೆಸ್ ಅವರೆಲ್ಲ ಬಂದು ನೀವು ಕೇಳ್ತಾ ಇದ್ರಪ್ಪ, ನಮ್ಗೆ ಪ್ರೆಸ್ಗೆ ಜಾಗನೇ ಇಲ್ಲ ಸ್ವಾಮಿ ಅಂತ ಕೇಳ್ತಾ ಇದ್ರು. ಯಾಕೆ ನಮ್ಗೆ ಗಮನಿಸ್ಲಿಲ್ಲ? ಈಗ 1,000 ಕೋಟಿ ಇಕ್ಬಾಲ್ ಹುಸೇನ್ ಅವರು ಅವರ ಮುಖಂಡತ್ವದಲ್ಲಿ ಈಗ ಕೆಲಸ ನಡೀತಾ ಇದೆ ರಾಮನಗರದಲ್ಲಿ. ಯಾಕದು? ಯಾಕೆ ಒಬ್ರಿಗೊಂದು ಸೈಟ್ ಕೊಟ್ಟಿಲ್ಲ? ಜಿಲ್ಲಾ ಕೇಂದ್ರ ಮಾಡಿದ್ರು ಒಪ್ಕೊಳ್ಳೋಣ. ಏನಾಯ್ತು ನೋಡಿ ಮುಂದಕ್ಕೆ. ಜಿಲ್ಲಾ ಕೇಂದ್ರ ಮಾಡ್ದಾಗ್ಲೇನೆ ವಿರೋಧ ಮಾಡ್ಲಿಲ್ಲ. ಮಾಡ್ಲಿ, ಹೋರಾಟ ಮಾಡೋಕೆ ಮಂತ್ರಣ ವಾಸ ಮಾಡ್ತೀನಿ. ಒಪ್ಪಿಗೆ ಸಿಕ್ಕಿದೆ ಸರ್. ಈಗ ಹೆಸರು ಬದಲಾವಣೆ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಸರ್, ಹೇಗೆ ಆಗ್ತಾ ಇದೆ? ಹೇಳಿದಾರಲ್ಲ, ನಾಶ ಆಗೋಗ್ಲಿ ಅಂತ, ನಾಶ ಆಗೋಯ್ತಾರೆ ಅಂತ. ಸಂಸ್ಕೃತಿ ಇರೋರು, ರಾಜಕೀಯದ ವ್ಯವಸ್ಥೆಯಲ್ಲಿರೋರು, ನಾವು ಕನಕಪುರ ಬದಲಾವಣೆ ಆಗಿ ಬೆಂಗಳೂರು ಗ್ರಾಮಾಂತರ ಅಂತ ಮಾಡಿದ್ರು. ಕನಕಪುರ ಯಾಕೆ? ನಾನು ದೊಡ್ಡವರಲ್ಲಿ ಕೆಂಪೇಗೌಡನ ಮಗ ಶಿವಕುಮಾರ್ ಅಂತ ಯಾಕೆ ಇಟ್ಕೋತೀವಿ ನಾವು? ನಮ್ಮ ಮೂರು, ನಮ್ಮ ತಂದೆ, ನಮ್ಮ ಹೆಸರು. ಬೇರೆಯವ್ರು ಏನೇನು ಇಟ್ಕೊಳ್ತಾರೆ? ಹಂಗೆ ನಮ್ಮ ಜನ ವಲಸೆ ಹೋಗ್ತಾ ಇದ್ದಾರೆ. ಬೆಂಗಳೂರು ನಮ್ಮ 4 ತಾಲೂಕು ಜನ, ನಾವು ತಡೆಗಟ್ಟಬೇಕು. ಅವ್ರ ಬದುಕನ್ನ ಒಳ್ಳೇದು ಮಾಡಬೇಕು. ಅವರ ಮುಂದಕ್ಕೆ ಅವರ ಜನ್ಮ ಇರೋವರೆಗೂ ಕೂಡ ಅವರ ವಂಶಗಳಿರೋ ಗಂಟ ಅವರೆಲ್ಲ ಹೆಸರನ್ನ ಕಾಪಾಡ್ಕೊಂಡು ಹೋಗ್ಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ ನಾವೇನು ಬಿಟ್ಬಿಡ್ತೀವ? ಯಾರು ಬಿಡುದಿಲ್ಲ. ಅದರಿಂದ ನನ್ನ ಕೈಯಲ್ಲಿ ಅವಕಾಶ ಇದ್ದಾಗ ನಮ್ಮ ಜನಕ್ಕೆ ಏನ್ ಸಹಾಯ ಮಾಡಬೇಕು ಮಾಡ್ತಾ ಇದ್ದೀನಿ ಸರ್. ಅಂದ್ರೆ ರಾಜಕೀಯ ಅಸ್ತಿತ್ವಕ್ಕೆ ಧಕ್ಕೆ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನ ಕುಮಾರಸ್ವಾಮಿ ಅವರು ಹೇಳ್ತಾ ಇದಾರೆ ಸರ್. ಅವ್ರು ಬಿಟ್ಟು ಆಗೋಯ್ತಲ್ರಿ. ಅವ್ರಿಗೂ ರಾಮನಗರ್ಗೂ ಏನ್ ಸಂಬಂಧ? ಈಗ ಪ್ರೆಸ್ ಅವರೆಲ್ಲ ಬಂದು ನೀವು ಕೇಳ್ತಾ ಇದ್ರಪ್ಪ, ನಮ್ಗೆ ಪ್ರೆಸ್ಗೆ ಜಾಗನೇ ಇಲ್ಲ ಸ್ವಾಮಿ ಅಂತ ಕೇಳ್ತಾ ಇದ್ರು. ಯಾಕೆ ನಮ್ಗೆ ಗಮನಿಸ್ಲಿಲ್ಲ? ಈಗ 1,000 ಕೋಟಿ ಇಕ್ಬಾಲ್ ಹುಸೇನ್ ಅವರು ಅವರ ಮುಖಂಡತ್ವದಲ್ಲಿ ಈಗ ಕೆಲಸ ನಡೀತಾ ಇದೆ ರಾಮನಗರದಲ್ಲಿ. ಯಾಕದು? ಯಾಕೆ ಒಬ್ರಿಗೊಂದು ಸೈಟ್ ಕೊಟ್ಟಿಲ್ಲ? ಜಿಲ್ಲಾ ಕೇಂದ್ರ ಮಾಡಿದ್ರು ಒಪ್ಕೊಳ್ಳೋಣ. ಏನಾಯ್ತು ನೋಡಿ ಮುಂದಕ್ಕೆ. ಜಿಲ್ಲಾ ಕೇಂದ್ರ ಮಾಡ್ದಾಗ್ಲೇನೆ ವಿರೋಧ ಮಾಡ್ಲಿಲ್ಲ. ಮಾಡ್ಲಿ, ಹೋರಾಟ ಮಾಡೋಕೆ ಮಂತ್ರಣ ವಾಸ ಮಾಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.